ಸ್ನೇಹಿತರೆ, ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ ನನ್ನನ್ನು ಕಷ್ಟಕ್ಕೆ ಸಿಲುಕಿಸಿತು ಎಂದು ಹೇಳಿದ್ದಾರೆ. ಈ ರೀತಿ ಹೇಳಿದ್ದಾದರೂ ಯಾಕೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 5ರ ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬೀರಿದವರು ಚಂದನ್ ಶೆಟ್ಟಿ. ತಮ್ಮ ಹಾಡುಗಳ ಮೂಲಕವೇ ವೀಕ್ಷಕರ ಮನಗೆದ್ದವರು ಚಂದನ್ ಶೆಟ್ಟಿ. ಬಿಗ್ ಬಾಸ್ ಕಾರ್ಯಕ್ರಮವು ನನಗೆ ತುಂಬ ಹೆಲ್ಪ್ ಮಾಡಿತು, ಅದೇ ತರಹ ನನ್ನನ್ನು ಕಷ್ಟದಲ್ಲೂ ಸಿಲುಕಿಸಿತು ಎಂದು ಸಂದರ್ಶನವೊಂದರಲ್ಲಿ ಚಂದನ್ ಶೆಟ್ಟಿಯವರು ಹೇಳಿದ್ದಾರೆ. ಇನ್ನು ಪ್ಲಸ್ ಪಾಯಿಂಟ್ ಏನೆಂದರೆ, ಬಿಗ್ ಬಾಸ್ಗೂ ಮುನ್ನ ಯೂಟ್ಯೂಬ್ ಗೊತ್ತಿರೋರಿಗೆ ಮಾತ್ರ ನಾನು ಗೊತ್ತಿದ್ದೆ. ಬಿಗ್ ಬಾಸ್ ಮೂಲಕ ನಾನು ಮನೆ ಮಾತಾದೆ, ಪ್ರತಿ ಮನೆಗೂ ರೀಚ್ ಆದೆ. ಇದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಚಂದನ್ ಶೆಟ್ಟಿಯವರು ಹೇಳಿದ್ದಾರೆ. ಇನ್ನು ಕಷ್ಟವಾಗಿದ್ದು ಏನೆಂದು ಗೊತ್ತಾ? ಬಿಗ್ ಬಾಸ್ನಿಂದ ಸಿಕ್ಕ ಫ್ರೇಮ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಯಿತು. ಬಡಪಾಯಿ ಸಿಂಗರ್ ಆದ ನನಗೆ ತುಂಬ ಜನಪ್ರಿಯತೆ ಸಿಕ್ಕಿತು. ಅದನ್ನು ನಿಭಾಯಿಸುವಷ್ಟು ಸಂಭಾವನೆ ನನಗೆ ಸಿಗುತ್ತಿರಲಿಲ್ಲ ಎಂದು ಮನಬಿಚ್ಚಿ ಮಾತನಾಡಿದ್ದಾರೆ ಚಂದನ್ ಶೆಟ್ಟಿಯವರು. ಫೇಮ್ ಸಿಕ್ಕ ಬಳಿಕ ನಮ್ಮ ಮೇಲೆ ಇಷ್ಟ ಬಂದ ಹಾಗೆ ಮಾತನಾಡೋದು, ಅಶ್ಲೀಲವಾಗಿ ಮಾತನಾಡೋ ಪವರ್ ಕೆಲವರಿಗೆ ಸಿಕ್ಕಿತು. ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋಕೆ ಆಗುತ್ತಿರಲಿಲ್ಲ ಎಂದು ಚಂದನ್ ಶೆಟ್ಟಿಯವರು ಬೇಸರದಿಂದ ಹೇಳಿಕೊಂಡಿದ್ದಾರೆ. ಇನ್ನು ಇಂಡಸ್ಟ್ರಿಯಲ್ಲಿ ಹೀರೋಗಳಿಗೆ ಮಾತ್ರ ಜಾಸ್ತಿ ಸಂಭಾವನೆ ಕೊಡೋದು, ಮಿಕ್ಕವರಿಗೆ ಕೊಡಲ್ಲ. ನಮಗೆಲ್ಲ ಚೌಕಾಸಿ ಮಾಡಿ ಸಂಭಾವನೆ ಕೊಡ್ತಾರೆ. ಬಿಡಿಯಾಗಿ ಸಂಭಾವನೆ ಕೊಟ್ಟಾಗ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಎಂಬ ಕಹಿ ಸತ್ಯವನ್ನು ಚಂದನ್ ಶೆಟ್ಟಿಯವರು ಬಿಚ್ಚಿಟ್ಟಿದ್ದಾರೆ. ಇನ್ನು ನಮ್ಮನ್ನು ನೋಡುವವರಿಗೆ ಚಂದನ್ ಶೆಟ್ಟಿ ಜಾಸ್ತಿ ದುಡ್ಡು ಮಾಡಿದ್ದಾನೆ ಅನಿಸುತ್ತದೆ, ಆದರೆ ನಮ್ಮ ಜರ್ನಿ ತುಂಬ ಕಷ್ಟ ಎಂದಿದ್ದಾರೆ ಚಂದನ್ ಶೆಟ್ಟಿ. ಸ್ನೇಹಿತರೆ, ಇನ್ನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ, ಸಿನಿಮಾದಲ್ಲಿ ನಟಿಸುತ್ತಿರುವವರಿಗೆ ಕಷ್ಟನೇ ಇಲ್ಲವೆಂದು ಕೆಲವು ಜನ ಅಂದುಕೊಂಡಿರುತ್ತಾರೆ. ಆದರೆ ಅವರ ಬಾಯಿಂದ ನಾವು ನಿಜ ಕೇಳಿದಾಗಲೇ ನಮಗೆ ಅವರ ಪರಿಸ್ಥಿತಿ ಏನು ಎನ್ನುವುದು ಅರ್ಥವಾಗೋದು. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.